ಇದು ಸರ್ಡ್ಸ್ಗಳದ್ದು ಎರಡನೇ ಪ್ರಾಬ್ಲಮ್ಮು. ಸರ್ಡ್ ಅಂದರೆ ಮಾಮೂಲಿ ರೂಟು ಸ್ಕ್ವೇರು ಈ ಥರ ಎಕ್ಸ್ಪೋನೆಂಟ್ಗಳಿರೋದು. ಇವಾಗ ರೂಟ್ ಆಫ್ 1500 ಪ್ಲಸ್ ರೂಟ್ ಆಫ್ 441 ಆಯಿತು. ಫಸ್ಟ್ ಯಾವುದು ಮಾಡಬೇಕು ಅಂದರೆ ರೂಟ್ ಒಳಗಡೆ ರೂಟ್ ಇರ್ತದಲ್ಲ, ಒಳಗಡೆ ಇನ್ನರ್ ರೂಟ್ ಇರ್ತದಲ್ಲ, ಎಲ್ಲದಕ್ಕಿಂತ ಒಳಗಿರೋದ್ರಿಂದ ಆಚೆದು ಮಾಡ್ತಾ ಹೋಗಬೇಕು. ರೂಟ್ 441 ಮಾಡಬೇಕು. 441 ಡಿವೈಡ್ ಮಾಡಬೇಕು. ಆಡ್ ನಂಬರ್ 2ರಿಂದ ಆಗೋದಿಲ್ಲ, 3ರಿಂದ ಡಿವೈಡ್ ಆಯ್ತದ ನೋಡಬೇಕು. 4 + 4 8, 8 + 1 9. 9ರಿಂದ ಆಗೋದ್ರಿಂದ ಇದನ್ನೇನಂತ ಬರಿಬೋದು, ಇದು ಸ್ಕ್ವೇರಲ್ಲಿ ಬರ್ತದೆ. 21 ಸ್ಕ್ವೇರ್ ಅಂತ ಮಾಡಿದ್ರೆ 441 ಆಯ್ತದ. ಆದರೂ ಸಿಂಪಲ್ ಆಗಿ ಗೊತ್ತಾಗಲಿಲ್ಲ ಅಂದರೆ ಫಸ್ಟ್ ಇನ್ನು ಮಾಡಬೇಕು. ಇದನ್ನು 4 + 4 8, 8 + 1 9. 9 ಆಗಿರೋದ್ರಿಂದ 3ರಿಂದ ಡಿವೈಡ್ ಆಯ್ತದೆ. ಇದು 3 1 3, 1 ಉಳಿತು, 3 4 12, 2 ಉಳಿತು 21, 3 7 21. ಮತ್ತೆ 3ರಿಂದ ಆಯ್ತದ ನೋಡಬೇಕು. 11 + 1 12 ಡಿವೈಡ್ ಆಯ್ತದ. 3 4 12, 27, 3 9 27. ಈ 47ನ 7 7 49 1 ಡಿವೈಡ್ ಮಾಡ್ಬೋದು. 441 ಏನಂತ ಬರಿಬೋದು ಅಂದರೆ 3ನ 2 ಸತಿ ಗುಣಿಸಿರೋದ್ರಿಂದ 3 ಸ್ಕ್ವೇರ್ ಟೈಮ್ಸ್ ಆಫ್ 7 ಸ್ಕ್ವೇರ್ ಅಂತ ಬರಿಬೋದು. ಸ್ಕ್ವೇರ್ನ ಕಾಮನ್ ತೆಗೆದ್ರೆ ಸ್ಕ್ವೇರ್ ಆದಮೇಲೆ 3 ಟೈಮ್ಸ್ ಆಫ್ 7 ಆಯ್ತದ, 3 ಟೈಮ್ಸ್ ಆಫ್ 7. ಇವಾಗ ಎಷ್ಟಾಯ್ತದ? 3 7 21. ಅಲ್ಲಿಗೆ ಇದು 21 ಸ್ಕ್ವೇರ್ ಅಂತ ಆಯ್ತದ. ಅಲ್ಲಿಗೆ ಪೂರ್ತಿ ಪ್ರಾಬ್ಲಮ್ನ ಏನಂತ ಬರಿಬೋದು, ಇಲ್ಲಿ ರೂಟ್ ಆಫ್ 1500 ಪ್ಲಸ್ ರೂಟ್ ಆಫ್ 21 ಸ್ಕ್ವೇರ್ ಅಂತ ಬರಿಬೋದು. ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗಿಬಿಟ್ಟು 21 ಆಚೆ ಬರ್ತದೆ. ಇವಾಗ ಏನಾಯ್ತದ? 1500 ಪ್ಲಸ್ 21 ಆಯ್ತದೆ. 2 ಕೂಡಿದ್ರೆ 1521 ಆಯ್ತದೆ. ಇವಾಗ ರೂಟ್ ಆಫ್ 1521 ಇದ್ರದ್ದು ಎಷ್ಟು ಅಂತ ಕಂಡುಹಿಡಿಯಬೇಕು. ಅದನ್ನು ಹಂಗೆ ಡಿವೈಡ್ ಮಾಡಬೇಕು. 1521ನ 3ರಿಂದ ಡಿವೈಡ್ ಆಯ್ತದ ನೋಡ್ಬೇಕು. ಎಲ್ಲ ಕೂಡಬೇಕು. 5 + 2 7, 6 6 + 2 8 + 1 9. 7 + 1 1 9 ಆಯ್ತದ. 3ರಿಂದ ಡಿವೈಡ್ ಮಾಡ್ಬೋದು. 3 5 15, 2 ಆಗೋದಿಲ್ಲ, ಅದಕ್ಕೆ 0 ಹಾಕ್ಬಿಟ್ಟು 3 7 21 ಅಂತ ಮಾಡಬೇಕು. ಮತ್ತೆ 3ರಿಂದ ಡಿವೈಡ್ ಆಯ್ತದ ನೋಡಬೇಕು. 5 + 7 12, 12 ಡಿವೈಡ್ ಆಯ್ತದ. 3 1 3, 20 ಉಳಿತು. 3 6 18, 3 9 27, 169 ಆಯಿತು. 169 ಅಂದರೆ 13 ಸ್ಕ್ವೇರು. 13 × 130, 13 3 39. 130 + 39 ಅಂದರೆ 169. 13 ಟೈಮ್ಸ್ ಆಫ್ 13 ಅಂತ ಮಾಡಬೇಕು. ಇವಾಗ 1521 = ಎಷ್ಟಾಯಿತು? 3ನ 2 ಸತಿ ಗುಣಿಸಿರೋದ್ರಿಂದ 3 ಸ್ಕ್ವೇರ್ ಟೈಮ್ಸ್ ಆಫ್ 13ನ 2 ಸತಿ ಗುಣಿಸಿರೋದ್ರಿಂದ 13 ಸ್ಕ್ವೇರ್ ಅಂತ ಆಯ್ತದ. ಆ ಸ್ಕ್ವೇರ್ನ ಕಾಮನ್ ಆಗಿ ತೆಗೆದ್ರೆ 3 ಟೈಮ್ಸ್ ಆಫ್ 13, 13 3 39 ಸ್ಕ್ವೇರ್ ಅಂತ ಆಯ್ತದ. ಅಲ್ಲಿಗೆ ಇದನ್ನೇನಂತ ಬರಿಬೋದು, ರೂಟ್ ಆಫ್ 39 ಸ್ಕ್ವೇರು. ರೂಟ್ ಆಫ್ 39 ಸ್ಕ್ವೇರು, ಸ್ಕ್ವೇರ್ ರೂಟು ಹೋಗಿ 39 ಆಯ್ತದ. ಅಲ್ಲಿಗೆ ಅಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರೋದು 39 ಇದು. ಬಾಯ್.